ಸಾಮಾನ್ಯವಾದ ಸಾಧನೆಯಲ್ಲ. ಇದು ಸಾಮಾನ್ಯವಾದ ಸಾಧನೆಯಲ್ಲ. ಎಲ್ಲ ಯೂನಿವರ್ಸಿಟಿಗಳಲ್ಲಿ 2 ಜಿಲ್ಲೆ 3 ಜಿಲ್ಲೆ ಕವರ್ ಆಗ್ತವೆ. ಉದಾಹರಣೆಗೆ ಬಳ್ಳಾರಿ ಕೃಷ್ಣದೇವರ ಯೂನಿವರ್ಸಿಟಿ ಇದ್ರೆ ಮೊದಲಿಗೆ ಕೊಪ್ಪಳ ಬಳ್ಳಾರಿ ಇತ್ತು, ಈಗ ಅದು ಬಳ್ಳಾರಿ ಒಂದಾಗಿತ್ತು. ನಮ್ಮ ಕೊಪ್ಪಳ ಯೂನಿವರ್ಸಿಟಿಗೆ ಅಪ್ಪಪ್ಪ ಈ ಸಂದರ್ಭದಲ್ಲಿ ನಾನು ಒಬ್ಬರ ವಿದ್ಯಾರ್ಥಿನಿಯರನ್ನ ಮತ್ತು ಪಾಲಕರನ್ನ ಒಬ್ಬೊಬ್ಬರನ್ನೇ ಕರಿತೀನಿ. ದಯವಿಟ್ಟು ಆ ಪಾಲಕರು ಆ ವಿದ್ಯಾರ್ಥಿನಿಯನ್ನು ಕರ್ಕೊಂಡು ಬಂದು ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಮತ್ತು ಈ ವಿಶೇಷವಾಗಿ ಆಹ್ವಾನಿತರಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ವಿಶ್ರಾಮ್ ಮೇಡಮ್ ಅವರಿಂದ ಸನ್ಮಾನವನ್ನ ಸ್ವೀಕರಿಸಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಅನಿತಾ ಕೋರಿ ತಂದೆ ಈರಪ್ಪ ಕೋರಿ ವಿದ್ಯಾರ್ಥಿನಿ ಈ ವೇದಿಕೆಯ ಮೇಲೆ ಬರಬೇಕು. 10ನೇ ರ್ಯಾಂಕ್ ಆಪ್ಷನಲ್ ಇಂಗ್ಲಿಷ್ ದ ಫಸ್ಟ್ ರ್ಯಾಂಕ್ ಇನ್ ಅವರ್ ಕಾಲೇಜ್. ಆಪ್ಷನಲ್ ಇಂಗ್ಲಿಷ್ ಫಸ್ಟ್ ರ್ಯಾಂಕ್ ಇನ್ ಅವರ್ ಕಾಲೇಜ್. ಅನಿತಾ ಕೋರಿ 90% ಅಂಕಗಳನ್ನು ಗಳಿಸಿ
ಸುಮಾರು 170 ಕಾಲೇಜುಗಳಿವೆ. 170 ಕಾಲೇಜು, ಸುಮಾರು 15ರಿಂದ 16 ಜಿಲ್ಲೆಗಳವರೆಗೆ ಕವರ್ ಮಾಡುತ್ತೆ. ಇದರದ್ದು BA ಹತ್ತು ರ್ಯಾಂಕ್, BComನಲ್ಲಿ 10 ರ್ಯಾಂಕ್. ನಮ್ಮ ಕಾಲೇಜಲ್ಲಿ ಇರೋದು BA, ನಮ್ಮ ಕಾಲೇಜಲ್ಲಿ ಇರೋದು BCom. BAದಲ್ಲಿ NEPಯಲ್ಲಿ ಫಸ್ಟ್ ಟೈಮ್ 4 ರ್ಯಾಂಕ್ಗಳು ಒಂದು ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿದ್ದೀವಿ. ಹಾಗೆ BComನಲ್ಲಿ ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಅಂಡ್ ಗೋಲ್ಡ್ ಮೆಡಲ್. ಮತ್ತೆ ಇದು ಬಹಳ ಹೆಮ್ಮೆ ಅನ್ಸುತ್ತೆ. ಈ ಸಂದರ್ಭ ನಿಜಕ್ಕೂ ಬಹಳ ಅನುಭವಿಸ್ತಿದ್ವು ಅಷ್ಟೇ. ಮಾತಿದ್ರೆ ಕಂಪಲ್ಸರಿ ಕರ್ತಿರ್ತಾವ. ನಮ್ಗೆ ಹಂಗೆ ಮಾಡ್ಬೇಕು ಸರ್, ನಾವು ಅದನ್ನ ಮಾಡ್ಬೇಕು ಸರ್, ನಾವು ಇದನ್ನ ಮಾಡ್ಬೇಕು ಸರ್, ಅದೆಲ್ಲ ಕಾಲೇಜ್ ಕೊಡ್ಬೇಕು ಸರ್, ಇದು ಹಾಗೆ ಹೀಗೆ ಅಂತ ತಿಳ್ಕೊಂಡು ನಿಮ್ಗೆ ಏನಾದ್ರೂ ಹಠ ಅನ್ನೋದಿದ್ರೆ, ಛಲ ಅನ್ನೋದಿದ್ರೆ ಇವ್ರು ಮಾಡ್ಬೇಕು. ಏಕೆ ಅಂತ ಹೇಳ್ತೀನಿ. ಅಡ್ಮಿಷನ್ಗೆ ಅವರು ಯಜಮಾನರು ಕೂಡ ಬಂದಿದ್ರು. ಸರ್ ಹಿಂಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಸರ್, ನಾವು ಗಣಮಕ್ಕಳದ ಅಡ್ಮಿಷನ್ ತಗೊಂಡಿಲ್ಲ, ಹೆಣ್ಮಕ್ಳದ ಇಲ್ಲ ಸರ್, ನನಗಲ್ಲ ನಮ್ಮ ಮಿಸಸ್ಸಿಗೆ ಬೇಕಲ್ಲ. ನನಗೆ ಆಶ್ಚರ್ಯ ಅಲ್ಲ ಸರ್, ನೀವು ನಿಮ್ಮ ಮಿಸಸ್ಸಿಗೆ ಓದಿಸ್ತೀರಿ, ಬಹಳ ಸಂತೋಷ, ಕರ್ಕೊಂಬರ್ರಿ ಅಡ್ಮಿಷನ್ ಮಾಡಿಸ್ತೀರಿ ಅಂತ ಹೇಳಿದ್ರು. ಬಂದು ಸರ್ ಅದು ಹೇಳಿದ್ರು ಸರ್, ಈಗ ನಾನು ಬೇರೆ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದ್ದೆ, ಬಟ್ ನನಗೆ ಹೋಗೋದಾಗಲಿಲ್ಲ. ಬಟ್ ಈಗ ನನಗೆ ಅಲ್ಲಿ ಮುಂದುವರಿಸಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಿಮ್ಮ ಕಾಲೇಜಿನಲ್ಲಿ ನಾನು ಓದಬೇಕು ಅಂತ. ಸರಿ ಬಿಡಮ್ಮ, ಅದಕ್ಕೇನಂತೆ ಆಗ್ಲಿ ಅಡ್ಮಿಷನ್ ತಗೊಳ್ಳೋದು ಅಂತೇಳಿ ಅಡ್ಮಿಷನ್ ತಗೊಂಡ್ವಿ. 3 ವರ್ಷಗಳ ಕಾಲ ಎಷ್ಟೋ ಸಂದರ್ಭದಲ್ಲಿ ಅವ್ರ ಪಾಲಕರು ಕೂಡ ಬಂದು ಕಾಲೇಜಿಗೆ ಕೊಟ್ಟು ಹೋಗಿದ್ರು. ಒಂದು ತಿಳ್ಕೋಬೇಕು ನೀವಿಲ್ಲಿ, ಆ ಜೇವ ಅವರಿಗೆ ಒಂದು ಹೆಣ್ಣು ಮಗು ಕೂಡ ಇದೆ. ಕಾರಣ ಬೇಬೆ ಉಪಲ ಈ ಮಗುವನ್ನ ಸಂಭಾಳಿಸ್ಬೇಕನ್ನೋದಿದ್ದಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಅಂಥದ್ರಲ್ಲಿ ಕೂಡ ನೋಡಿ, ಸ್ವಲ್ಪ ನೀವು ನೆನಪಿಟ್ಕೋಬೇಕು, ನೀವಿಲ್ಲಿ ಸ್ವಲ್ಪ ನೆನಪಿಟ್ಕೋಬೇಕು. ನೀವಿಲ್ಲಿ ತವರು ಮನೆಯವರನ್ನ ಸಂಭಾಳಿಸ್ಬೇಕು, ಗಂಡನ ಮನೆಯವರನ್ನ ಸಂಭಾಳಿಸ್ಬೇಕು, ಮಗುವನ್ನ ಸಂಭಾಳಿಸ್ಬೇಕು, ರಿಲೇಷನ್ಸ್ ಅನ್ನ ಸಂಭಾಳಿಸ್ಬೇಕು, ಮತ್ತೆ ಕಾಲೇಜಿಗೆ ಬಂದಾಗ ಸರ್ ಏನೇನು ಹೇಳ್ತಾರೆ ಅನ್ನೋದನ್ನ ಎಲ್ಲ ಸಂಭಾಳಿಸ್ಕೊಂಡು ನನಗೆ ತಿಳಿದ ಮಟ್ಟಿಗೆ ಜೇಬ ಅವರು ಒಂದೇ ಒಂದು ದಿನ ಯಾವುದೇ ಕಾರಣಕ್ಕೂ ಯಾರ ಮೇಲೆ ಬೇಸರ ಮಾಡಿಕೊಂಡಿಲ್ಲ, ಅದನ್ನು ಮಾತಾಡಿಲ್ಲ. ಇದು ತಿಳ್ಕೋಬೇಕು ಸರಿಯಾಗಿ. ಅಷ್ಟು ನಯವಾಗಿ, ಏನೇ ಇದ್ರು ಕೂಡ ಸಮಾಧಾನವಾಗಿ ನೀವೇನ್ ಹೇಳ್ತೀರ ಅದನ್ನು ಮಾಡ್ತೀವ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಇತ್ತು. ಸೆಕೆಂಡ್ ಇಯರ್ ಬಂದಾಗಲಿಂದ ನಾನು ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ರಂತೆ. ಫೈನಲ್ ಇಯರ್ಗೆ ಬಂದಾಗ 100% ಕಮಿಟ್ಮೆಂಟ್ ಟೈಮ್ ಕೊಟ್ಟರು. ಅದು ಏನೋ ಒಂದು ಕೊನೆಗೆ ಪರೀಕ್ಷೆ ಹತ್ರ ಬಂದಾಗ ಕಾಲು ಕೂಡ ಫ್ರಾಕ್ಚರ್ ಮಾಡ್ಕೊಂಡು 15 ದಿನ ಕಾಲೇಜಿಗೆ ಬರಕ್ಕೆ ಅಳಲಿಕ್ಕೆ ಶುರು ಮಾಡಿದ್ರು. ಸರ್ಸ್ಗೆಲ್ಲ ಫೋನ್ ಮಾಡಿ, ಸರ್ ಈ ತರ ಆಗಿಬಿಟ್ಟೈತೆ, ನೀನೇನು ತಲೆ ಕೆಡಿಸ್ಕೊಬಿಡಮ್ಮ, ನೀನು ಮನೆಯಲ್ಲಿ ಕುಂದ್ರು ವರ್ಕ್ ಮಾಡ್ತಿದ್ದಿ, ಅಪ್ಡೇಟ್ ಇರ್ತಿದ್ದಿ, ಚಿಂತೆ ಮಾಡಬೇಡ, ನೀನು ಪ್ರಯತ್ನ ನೀನು ಮಾಡು ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದ ಫಲ ಇವತ್ತು ನಿಜಕ್ಕೂ ಆ ಜೇಬ ಅವರಿಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ, ವಿಶ್ವವಿದ್ಯಾಲಯಕ್ಕೆ ಹೋಗಿ ಆ ಇಲ್ಲಿರ್ತಕ್ಕಂಥ ಕ್ಯಾನ್ವಿಕೇಶನ್ ಪ್ರೋಗ್ರಾಮ್ ನಲ್ಲಿ ಅವಾರ್ಡ್ ಅನ್ನು ತೆಗೆದುಕೊಂಡು ಬಹಳ ಸಂಭ್ರಮ ಪಟ್ಟರು. ಯಾಕಂದ್ರೆ ಇಂಥ ಸಂಭ್ರಮಗಳು ಎಲ್ಲರಿಗೂ ಸಿಗೋದಿಲ್ಲ. ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಆಸೆ. ಎಲ್ಲರಿಗೂ ಸಿಗುವಂತ ಮಾಡ್ಕೊಳ್ಬೇಕಾದ್ರೆ ನಮ್ಮ ಪ್ರಯತ್ನ. ಈ ಸಂದರ್ಭದಲ್ಲಿ ಅವರೆಲ್ಲ ಕಾಣಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ BComನಲ್ಲಿ ಫಸ್ಟ್ ರ್ಯಾಂಕ್ ಆಗಿರ್ಬೋದು, ಇನ್ನೊಂದು 6ನೇ ರ್ಯಾಂಕ್ ಆಗಿರ್ಬೋದು, ಮತ್ತು 4ನೇ ರ್ಯಾಂಕ್ ಆಗಿರ್ಬೋದು. ಅದೆಲ್ಲ ಬರಲಿಕ್ಕೆ ನಮ್ಮ ಕಾಲೇಜಿನ ಏನು ಈ ವಾಣಿಜ್ಯ ವಿಭಾಗದ ಮುತ್ತು ರತ್ನ ಅಂತ ಪ್ರಾಧ್ಯಾಪಕರಿದ್ದಾರೆ ನಮ್ಮಲ್ಲಿ. ಡಾಕ್ಟರ್ ಮಂಜುಸ್ವಾಮಿ ಸರ್ ಅವರು, ಅವರ ತಾಳ್ಮೆ, ಅವರ ಜ್ಞಾನ, ಅವರ ಪರಿಶ್ರಮ ಎಷ್ಟು ಹೇಳಿದ್ರು ಕಡಿಮೆ. ಕ್ಲಾಸ್ ತಗೊಳ್ಳೋದಂದ್ರೆ ಜವಾದರಾಗಿರ್ತಾರೆ, ದೇವರಾಗಿರ್ತಾರೆ. 3 ತಾಸು 4 ತಾಸು ತಗೊಳ್ತಾರೆ, ಅದನ್ನು ಮುಗಿಸ್ಕೊಡ್ತಾರೆ. ಅದನ್ನ ಅಷ್ಟು ನಿಜಕ್ಕೂ ಅಂತ ಒಂದು ಪ್ರಾಧ್ಯಾಪಕರ ನಾನು ಏನು ಇದನ್ನಲ್ಲ, ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇನ್ನೊಂದು ವಿಶೇಷವಾಗಿ ನಾನು ಹೇಳಬೇಕು, ಡಾಕ್ಟರ್ ಅಮಿತ್ ಕುಮಾರ್ ರೆಡ್ಡಿ ಸರ್. ಬಹುಶಃ ಯಾವ ಕಾಲೇಜಲ್ಲಿ ಕೂಡ ಸ್ಟ್ಯಾಟ್ ಅನ್ನುವಂಥ ವಿಷಯವನ್ನು ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಸ್ಟ್ಯಾಟ್ ಆಗಲಿ, ಅಕೌಂಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಲಿ, ಅವರು ಕೂಡ ಎಷ್ಟೇ ಒಂದು ಕೆಲಸ ಇದ್ರು ಕೂಡ ವಿದ್ಯಾರ್ಥಿಗಳಿಗೆ ಏನು ನಾವು ನ್ಯಾಯ ಕೊಡಬೇಕು. ಇದು ಸರಿ ಜೋರಾಗಿ ನೀವು ಚಪ್ಪಾಳೆ ತಟ್ಟಬೇಕು. ಇದೇ
ಅವರಿಗೆ ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ. ಆಮೇಲೆ ಈ ಒಂದು ಸಾಧನೆಗೆ ನಮ್ಮ ಕಾಲೇಜಿನ ಬಸವಪುರ ಸರ್ ಕೂಡ ವಾಣಿಜ್ಯಶಾಸ್ತ್ರ ಮಾಡ್ತಾರೆ. ಹಂಗಾಗಿ ಜೀವನದ ರೆಸ್ಪಾನ್ಸಿಬಿಲಿಟೀಸ್ ಇನ್ನೂ ನಿಮಗೆ ಬಂದಿಲ್ಲ. ಸೊ ಇಂಥ ಜೀವನ ಈಗ ನಾವು ಬಯಸಿದ್ರು ಬರುವುದಿಲ್ಲ. ಯಾಕಂದ್ರೆ ನಮಗೆ ಜವಾಬ್ದಾರಿಗಳಲ್ಲಿ ಗಟ್ಟಿ ಹಾಕಿರ್ತಾರೆ. ಆಮೇಲೆ ನಮ್ಮ ಹೆಣ್ಮಕ್ಳಿಗೆ 2 ಮನೆ ಇರ್ತಾವ, ಒಂದು ತವ್ರ ಮನೆ, ಒಂದು ಗಂಡನ ಮನೆ. ತವ್ರ ಮನೆ ಒಳಗ ನಾವು ಕನಸು ಕಂಡಿರ್ತೀವಿ. ನಾನು ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರ್ ಆಗ್ಬೇಕಂತ ಕನಸು ಕಂಡಿದ್ದೆ. ಆದ್ರೆ ನನ್ನ ಗಂಡನ ಮನೆಯಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋ ಅವಕಾಶ ಇದ್ದಿಲ್ಲ. ಅದಕ್ಕೆ ನನ್ನ ಕನಸು ಸತ್ತು ಬಿಡ್ತು. ನನ್ನ ಕನಸು ಸತ್ರು ನನ್ನ ಛಲ ಸತ್ತಿದ್ದಿಲ್ಲ. ಆ ಛಲನೇ ನನಗೆ ಇವತ್ತು ಮುಂದಿದ್ರು ಮಾಡಿದ್ದು. ಅದಕ್ಕೆ ನಾನು ಹಿರಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಂದ್ರೆ, ಜೀವನದೊಳಗೆ ಕನಸು ಸತ್ರೆ ಸಾಯಿ, ಛಲ ಸಾಯ ಬಿಡ್ಬೇಡ. ಛಲ ಸತ್ತಂದ್ರೆ ಅವತ್ತು ನೀವು ಸತ್ತಾನೆ, ಆ ಲೆವೆಲಿಗೆ ಹೋಗ್ಬೇಡ್ರಿ ಅವತ್ತು. ಆಮೇಲೆ ನಿಮ್ಗೆ ಸ್ವತಃ ಗೊತ್ತೈತಿ, ಜೀವನದೊಳಗೆ ನಾವು ಏನು ಅನ್ಕೊಂಡಿರ್ತೀವಿ ನಮಗೆ ಸಿಗೋದಿಲ್ಲ. ಏನು ಸಿಗ್ಲಾರ್ತಿರ್ತದಲ್ಲ ಅದ್ರ ಕಡೆ ನಮಗೆ ಒತ್ತಲ್ಲ. ಯಾಕಂದ್ರೆ ಒಂದು ಟೈಮ್ ಇತ್ತು, ಮನೆಯೊಳಗೆ ಹೆಣ್ಮಕ್ಳು ಹುಟ್ಟಿದ್ರಂದ್ರೆ ಅಯ್ಯೋ ಅಂತಿದ್ರು. ಇವತ್ತು ಹೆಣ್ಮಕ್ಳು ಹುಟ್ಟಿದ್ರಂದ್ರೆ ಬೇಡ ಅಂಚಾಕತ್ತಾರೆ. ಬಿಕಾಸ್ 1 daughter is equal to 10 sons ಅಂತ ಒಂದು ಅಚೀವ್ಮೆಂಟ್ ಯಾರಾದ್ರೂ ಮಾಡಕ್ಕಾಗ್ತಿರಂದ್ರೆ ಅದು ನೀವೇ ಮಾಡಿರ್ಬೇಕು. ಯಾಕಂದ್ರೆ ರೀಸೆಂಟ್ಲಿ ನಾವು ಆಪರೇಷನ್ ಸಿಂಧೂರನ್ನ ನೋಡಿದ್ವಿ, ಮೋದಿಜಿ ಹಾಕಿದ್ರು. 140 ಕೋಟಿ ಭಾರತೀಯರನ್ನ ಲೀಡ್ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಟ್ಟಿದ್ದು 2 ಹೆಣ್ಮಕ್ಳಿಗೆ. ಯಾರು? ಸೋಫಿಯಾ ಖುರೇಶಿ ಅಂಡ್ ಯೋಮಿಕಾ ಸಿಂಗ್. ದೇ ಆರ್ ಲೀಡಿಂಗ್ ದ ನೇಷನ್ಸ್. ಸೊ ಯು ಆರ್ ಆಲ್ಸೋ, ನೀವು ಒಂದು ಯೋಮಿಕಾ ಸಿಂಗ್, ನೀವು ಒಂದು ಖುರೇಶಿ. ಆ ಶಕ್ತಿ ನಿಮ್ಮಲ್ಲೇ ಇದೆ. ಯಾವತ್ತು ಜೀವನದೊಳಗೆ ನನ್ನ ಕೈಲಿ ಆಗೋದಿಲ್ಲ, ನನ್ನಿಂದೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾವತ್ತೂ ತಿಳ್ಕೊಬೇಡ್ರಿ. ಯಾಕಂದ್ರೆ ಅವತ್ತು ನೀವು ತಿಳ್ಕೊಂಡ್ರಂದ್ರೆ ಅದು ನೀವು ಉಚಿತನ. ಆಮೇಲೆ ಎಲ್ಲಕ್ಕಿಂತ ಈ ಏಜ್ ಒಳಗೆ ನಾನು ನಿಮಗೇನು ಒಂದು ಅಡ್ವೈಸ್ ಕೊಡ್ತೀನಂದ್ರೆ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ನಿಮಗೆ ನೀವು ಯಾರಿಗೂ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಾವತ್ತು ನೀವು ನಿಮಗೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಚಾಲು ಮಾಡ್ತೀರಂದ್ರೆ ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ಯುವರ್ ಸೆಲ್ಫ್. ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ಯುವರ್ ಟ್ಯಾಲೆಂಟ್ಸ್, ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ಯುವರ್ ಬ್ಯೂಟಿ, ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ಯುವರ್ ಪವರ್. ಡೋಂಟ್ ಡೂ ದ್ಯಾಟ್. ಯಾಕಂದ್ರೆ ಇಷ್ಟು ಮಂದಿ ಅದಿರಿ, ನೀವು ಎಷ್ಟು ಚಂದ ಕಾಣಕತ್ತೀರಿ ಗೊತ್ತಾ? ಸಾಕ್ಷಾತ್ ಲಕ್ಷ್ಮೀ ಸರಸ್ವತಿ ಗತೆ ಕಾಣಕತ್ತೀರಿ. ಐಶ್ವರ್ಯ ರಾಯ್ ನಿಮ್ಗೆ ಬಹಳ ಸ್ಮಾರ್ಟ್ ಅದಿರಿ. ಅದಾದ್ರೂ 1 kg ಮೇಕಪ್ ಮಾಡ್ಕೊಂಡ, ನೀವೇನ್ ಮಾಡ್ಕೊಂಡ ಅಂತ ಎಷ್ಟು ಚಂದ ಕಾಣಕತ್ತೀರಿ ನೋಡಿ. ಒಬ್ರಿಗಿಂತ ಒಬ್ರು ಮಿಂಚಾಕತ್ತೀರಿ. ಎಷ್ಟು ಕಳೆ ಐತಿ ನಿಮ್ಮಲ್ಲಿ. ಸೊ ನಿಮ್ಮ ಶಕ್ತಿ, ನಿಮ್ಮ ಯುಕ್ತಿ, ನಿಮ್ಮ ಸೌಂದರ್ಯದ ಬಗ್ಗೆ ನಿಮಗೆ ಅಭಿಮಾನ ಇರಬೇಕು, ಅಹಂಕಾರ ಇರಬಾರ್ದು. ಅಹಂಕಾರ ನಿಮಗೆ ಮುಗಿಸ್ಬಿಡ್ತೈತಿ. ಅಭಿಮಾನ ಬೇರೆ. ಯಾಕಂದ್ರೆ ನಾನೀಗೂ ನಿಮ್ಗೆ ಅದೇ ಹೇಳ್ತೀನಿ, ನಾನು ಹೊಲ ಮನೆ ಕೆಲಸ ಮಾಡ್ಬೇಕಾದ್ರೆ ನನ್ನ ಭೂಮಿ ತಾಯಿ ಕಲಿಸಿದ್ದು ಸರಳ ಜೀವನ, ಸಮ್ಮಾನದ ಜೀವನ, ಸ್ವಾಭಿಮಾನದ ಜೀವನ. ಸ್ವಾಭಿಮಾನ ನಮ್ಗೆ ತವ್ರ ಮನೆಯವರು ಕೊಟ್ಟಿಲ್ಲ, ಗಂಡನ ಮನೆಯವರು ಕೊಟ್ಟಿಲ್ಲ, ನಾವು ಹುಟ್ಟದಾಗ ಪಡ್ಕೊಂಡು ಬಂದಂತ ಅಸ್ತ್ರ. ನಿಮ್ಮ ಸ್ವಾಭಿಮಾನಕ್ಕೆ ಬೆಲೆ ಇರುವಂತ ಜಾಗ ಒಂದು ಸಣ್ಣ ಗುಡಿಸ್ಲಾದ್ರೂ ಪರವಾಗಿಲ್ಲ, ತಲೆ ಬಗ್ಗಸ್ರಿ. ನಿಮ್ಮ ಸ್ವಾಭಿಮಾನಕ್ಕೆ ಬೆಲೆ ಇಲ್ಲಾದ ಜಾಗ ಒಂದು ದೊಡ್ಡ ಕೋಟ್ಯಾಧಿಪತಿ ಮನೆಯಾದ್ರೂ ತಲೆ ಬಗ್ಗಿಸ್ಬೇಡಿ. ಯಾಕಂದ್ರೆ ನಿಮ್ಮ ಸ್ವಾಭಿಮಾನ ದೊಡ್ಡದು. ನೀವು ಉಪ್ಪು ನೀರು ಕುಡಿದ್ರು ಬದುಕಿದ್ರು ಚಿಂತಿಲ್ಲ. ನಿಮ್ಮ ಸ್ವಾಭಿಮಾನಕ್ಕೆ ಬೆಲೆ ಕೊಡುವಂತ ಜಗದಲ್ಲಿ ಇರುವಂತ ಪ್ರಯತ್ನ ಮಾಡ್ರಿ. ಅದು ನಿಮಗೆ ನೀವು ಕೊಡ್ಕೊಡುವಂತ ಗೌರವ. ಅದನ್ನ ಬೇರೆದವ್ರು ಯಾರು ಕೊಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ನೀವು ಗೌರವ ಕೊಡ್ಲಿಲ್ಲ ಅಂದ್ರೆ ಜಗತ್ತು ನಿಮಗೆ ಗೌರವ ಕೊಡುವುದಿಲ್ಲ. ಸೊ ಫಸ್ಟ್ ಲವ್ ಯುವರ್ ಸೆಲ್ಫ್. ಬಿಕಾಸ್ ನಿಮ್ಮಂತ ಪೀಸ್ ದೇವ್ರು ಇನ್ನೊಂದು ಮಾಡಿಲ್ಲ. ಬಿಕಾಸ್ ಯು ಆರ್ ಅ ಸಿಂಗಲ್ ಪೀಸ್. ಸೊ ಲವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರೀತಿ ಮಾಡಿದಾಗ ನಿಮ್ಮಲ್ಲಿರುವಂತ ಶಕ್ತಿ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ನಾನು ಇವತ್ತು ನಿಮ್ಮೊಂದು ಬಗ್ಗೆ ಮಾತಾಡ್ಲಿಕ್ಕೆ ಅಂದ್ರೆ, ಆಕ್ಚುಲಿ ಬೇಸಿಕಲಿ ಐ ಆಮ್ ಕಂಪ್ಯೂಟರ್ ಇಂಜಿನಿಯರ್. ಐ ಕಂಪ್ಲೀಟೆಡ್ ಮೈ ಎಜುಕೇಶನ್ ಇನ್ ಹುಬ್ಳಿ. ಒಂದು ಕಾನ್ಫಿಡೆನ್ಸ್ ಇತ್ತು. ಯಾಕಂದ್ರೆ ನನ್ನ ಮದುವೆ 30 ವರ್ಷ ಆಯ್ತು. ಸಣ್ಣ ವಯಸ್ಸಿಗೆ ನಾನು ಮದುವೆ ಮಾಡಿದ್ರು. 30 ವರ್ಷ ಆಯ್ತಲ್ಲ ಮದುವೆ ಆಗಿ. ಇವತ್ತು ನಾನು ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿದಾಗ ನನಗೆ ಎಂತ ಪ್ರೋಗ್ರಾಮಿಂಗ್ ಕೊಟ್ಟರು ಬಹಳ ಚಲೋ ಬರೀತಿದ್ದೆ ನಾನು. ಆಮೇಲೆ ಈಗ ನಾನು 28 ವರ್ಷದಿಂದ ಮಾಡಿದಂತ ಪ್ರಾಜೆಕ್ಟ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ / ಇಂಟರ್ನೆಟ್ ಪ್ರೋಟೋಕಾಲ್ ಮೇಲೆ ನಾನು ಪ್ರಾಜೆಕ್ಟ್ ಮಾಡಿದ್ದೆ. ನನಗೆ 92 ಮಾರ್ಕ್ಸ್ ಸಿಕ್ಕಿತ್ತು. ಅಗೇನ್ ಫ್ರಮ್ ದ ಬೋರ್ಡ್ ಇವ್ಯಾಲ್ಯೂಯೇಷನ್ ಟೀಮ್ ಕೇಸ್. ಚಪ್ಪಾಳಿ ಹಾಕ್ಬೇಡ್ರಿ, ಮುಂದಿನ ಕಥೆ ಬೇರೆ ಐತಿ. ಬೋರ್ಡ್ ಇವ್ಯಾಲ್ಯೂಯೇಷನ್ ಟೀಮ್ ಬಂತು. ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಗಿವನ್ 92 to her. I executed the program. They gave me 3 grace marks. My marks became 92.
ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು, ಶಕ್ತಿ ಇತ್ತು. ಅದೇ ಟೈಮಲ್ಲಿ ನಾನು ಮದುವೆ ಮಾಡಿ ಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ ಅಂತ ಹಳ್ಳಿಗೆ. ಆ ಹಳ್ಳಿ ನೋಡಿ ನನಗೆ ಇಲ್ಲಿರಕ್ಕೆ ಆಗೋದಿಲ್ಲ ಅಂತ ನಾನು ಮನ್ಯಾಗ ಎಲ್ಲ ಗೊತ್ತಾಗಲಾರ್ದಾಗ ಇಂಟರ್ವ್ಯೂಗೆ ಅಪ್ಲೈ ಮಾಡಿದ್ದೆ 28 ವರ್ಷದಿಂದ. ನನಗೆ ಅವಾಗ ಸಿಕ್ಕಿದ್ದು ನೌಕರಿ 40,000 ರೂಪಾಯಿ. ಪ್ರೋಗ್ರಾಮಿಂಗ್ ಸ್ಕಿಲ್ ಭಾಳ ಚಲೋ ಇತ್ತು ನಂದು. ಎಂಥ ಕೊಡಿ ಕೊಟ್ಟರು ಮಾಡ್ತಿದ್ದೆ ನಾನು. ಕ್ರೇಜ್ ಇತ್ತು ನನಗೆ ಮಾಡಬೇಕಂದು. ಆದ್ರೆ ಯಾವಾಗ ನಾನು ಇಂಟರ್ವ್ಯೂ ಲೆಟರ್ ತೊಗೊಂಡು ಬಂದು ನನ್ನ ಗಂಡನ ಮನೆಯಾಗ ತೋರ್ಸಕ್ಕೆ ಬಂದ್ರೆ ಅವಾಗ ಹಾಲ್ ನಮ್ಮ ಅವ್ರ ಪೇರೆಂಟ್ಸ್ ಜೊತೆ ನನ್ನ ಗಂಡ ಕುಂತಿದ್ರು. ಯಾವಾಗ ಅವ್ರ ಪೇರೆಂಟ್ಸ್ ಜೊತೆ ನನ್ನ ಗಂಡ ಕುಂತಾಗ ನಾವು ಅಲ್ಲಿ ಹೋಗಕ್ಕೆ ಅವಕಾಶ ಇದ್ದಿಲ್ಲ, ಬೈತಾರೆ. ಯಾಕಂದ್ರೆ ಈಗಿನ ಟ್ರೆಂಡ್ ಬೇರೆ, ಅವಾಗಿನ ಟ್ರೆಂಡ್ ಬೇರೆ ಇತ್ತು. ಅಂತೂ ನಾವು ಖುಷಿ ಒಳಗೆ ಹೋಗ್ಬಿಟ್ಟೆ. ಒಂದು ಸಲ ಎಲ್ಲರೂ ಸಿಟಿಗೆ ಎತ್ತಿದ್ರು. ನಾನು ಇಂಟರ್ವ್ಯೂ ಆಗ್ಯದ, ನಂಗೆ 40,000 ರೂಪಾಯಿ ಸಂಬಳ ಸಿಕ್ಕಿದ್ದು. ಒಮ್ಮಿಂದೊಮ್ಮಿಂದ ಇಂಟರ್ವ್ಯೂ ಲೆಟರ್ ಹಾಕಿದ್ರೆ ಒಳಗೆ ಹೋಗಿ ನೀವು ಕೆಲಸ ನೋಡೋಣ ಅಂತೇಳಿ ಬೈದಾಗ ಕಳಿಸ್ಬಿಟ್ರು. ಇಷ್ಟು ಸ್ವಲ್ಪ ಹೊತ್ತು ಹಾರಾಡು ಹಕ್ಕಿ ಪುಚ್ಚ ಕಟ್ ಮಾಡಿ ಕೆಳಗೆ ಹೋದಂಥ ಅನುಭವ ಆಗಿತ್ತು. ಮನಸ್ಸು ಒಪ್ಪಾಕತ್ತಿದ್ದಿಲ್ಲ, ನೌಕರಿ ಮಾಡಕ್ಕೆ ಕಳಿಸೋದಿಲ್ಲ ಅಂತಂದ್ರೆ. ನಮ್ಮ ಅಮ್ಮಗೆ ಫೋನ್ ಮಾಡಿ ಹೆಂಗಾರ ಮಾಡಿ ಹಳ್ಳಿಯಾಗಿರೋಕೆ ಆಗೋದಿಲ್ಲ, ನನ್ನ ಕರ್ಕೊಂಡು ಹೋಗಂತ ನಮ್ಮಮ್ಮ ಹೇಳಿದೆ. ನಮ್ಮಮ್ಮ ಜೀವನದ ಸತ್ಯವನ್ನ 3 ವಾಕ್ಯಗಳಲ್ಲಿ ಹೇಳಬೇಕು. ಹೊಟ್ಟೆ ಹೆಣ್ಣು ಕುಲುಕು ಹೊರಗೆ, ನೀವು ಎಷ್ಟೊತ್ತಾದ್ರೂ ಅಲ್ಲಿ ಸಂಸಾರ ಮಾಡಬೇಕು. ನೀವು ವಾಪಸ್ ಬಂದಿದ್ರೆ ನಿಮ್ಮ ತಂಗಿಯರಿಗೆ ಯಾರು ಮದುವೆ ಮಾಡ್ಕೊಂಡು ಹೋಗೋದಿಲ್ಲ, ಆ ಮನೆತನ ದುಡಿಯಾರ ಸಂಸಾರ ಮಾಡೋದಿಲ್ಲ ಅಂತ. ಆಮೇಲೆ ನಾನು ತವ್ರ ಮನೆ ಕಡೆ ತಲೆ ಮಾಡೋದು ಮಕ್ಕಳದು ಬಿಟ್ಟೆ, ಇಲ್ಲಿ ಎಷ್ಟೊತ್ತಾದ್ರೂ ಬದುಕಬೇಕು ನಾನಂತ. ನಮ್ಮಮ್ಮ ಅವತ್ತು ನನ್ನ ಡ್ರೀಮ್ ಸಿಗ್ನಲ್ ಏನಾದ್ರು ಕೊಟ್ಟಿದ್ರು ಬಾ ಅಂದ್ರೆ ಇವತ್ತು ನಿಮ್ಮ ಮುಂದೆ ಇಲ್ಲಕ್ಕೆ ಆಗ್ತಿದ್ದಿಲ್ಲ. ನಾನು ಬೆಂಗಳೂರು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದಾಗಿತ್ತು ಅಷ್ಟೇ. ಅದಕ್ಕೆ ಚಾಲೆಂಜಸ್ ನಿಮ್ಮ ಜೀವನದೊಳಗೆ ಸ್ಟ್ರಾಂಗ್ ಮಾಡ್ಲಿಕ್ಕೆ ಬರ್ತಾವ. ಯಾಕಂದ್ರೆ ದೇವರು ಪಿಕ್ಚರ್ ಒಳಗೆ ಹೀರೋಯಿನ್ ಬಹಳ ಕಷ್ಟದ ಪಾತ್ರ ಕೊಡ್ತಾರೆ, ವಿಲನ್ ಕೂಡ ಬಹಳ ಆರಾಮಿರ್ತಾರೆ. ಸೊ ಯಾವಾಗ ನಿಮ್ಮ ಜೀವನದೊಳಗೆ ಕಷ್ಟ ಬರಾಕತ್ತಾವ, ದೊಡ್ಡ ದೊಡ್ಡ ಚಾಲೆಂಜಸ್ ಬರಾಕತ್ತಾವ ಅಂದ್ರೆ ಇಟ್ ಮೀನ್ಸ್ ಯು ಆರ್ ಸ್ಪೆಷಲ್. ಆಮೇಲೆ ಯಾರಾದ್ರೂ ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕಂತಾರಂದ್ರೆ ಯಾವತ್ತೂ ತಪ್ಪು ತಿಳ್ಕೊಬೇಡ್ರಿ. ಫೀಲ್ ಪ್ರೌಡ್, ಯು ಆರ್ ಸ್ಪೆಷಲ್, ಸೊ ಓನ್ಲಿ ದೇ ಆರ್ ಸ್ಪೀಕಿಂಗ್ ಅಬೌಟ್ ಯು. And never underestimate yourself at any instant of your life because God has created you to do the wonders and miracles. ಆ ಶಕ್ತಿ ನಿಮ್ಮಲ್ಲಿ ಐತಿ. ನಿಮ್ಮ ಬಗ್ಗೆ ಯಾರಾದ್ರೂ ಮಾತಾಡಕತ್ತಾರಂದ್ರೆ ಅವ್ರಿಗೆ ಅಷ್ಟೇ ಗೊತ್ತೈತಿ ವಾಟ್ ಈಸ್ ಯುವರ್ ಕೆಪಾಸಿಟಿ, ವಾಟ್ ಈಸ್ ಯು ಆರ್ ಕೇಪಬಲ್ ಆಫ್. ಹಂಗಾಗಿ ಜನ ಮಾತಾಡಕತ್ತಾರಂದ್ರೆ ನೀವು ಒಂದು ಹೆಜ್ಜೆ ಮುಂದುವರೆಯಕತ್ತೀರಂತ ತಿಳ್ಕೊಂಡ್ಬಿಡ್ರಿ. ನೀವು ಇವರು ಮಾಡ್ಲಾರ್ದವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಸ್ಪೆಷಲ್ ಯಾರು ಇರ್ತಾರೆ ಅವ್ರ ಬಗ್ಗೆನೂ ಮಾತಾಡ್ತಿರ್ತಾರೆ. ಸೊ ಆ ಟೈಮ್ ಏನ್ ಮಾಡ್ರಿ, ಒಂದು ಶರ್ಟ್ ಹಾಕೊಂಡು ಕಾಲರ್ ಇರಿಸ್ಕೊಂಡ್ಬಿಡ್ರಿ, ಗೊತ್ತಾಗ್ತಿಲ್ಲ. ಆ ಟೈಪ್ ಮಾಡ್ರಿ, ಅಂದ್ರೆ ಯು ಫೀಲ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ಈ ಟೈಪ್ ನಾನು ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ಹೊಲ ಮನೆ ಕೆಲಸ ಮಾಡೋದು ನನ್ನ ಗಂಡ ಅಂದಾಗ ಸರ್ ಹೇಳಿದಾಗ ನಮ್ಮ ಧಾರವಾಡ ಟೆಂಪ್ರೇಚರ್ ಬರೀ 32, ಇಲ್ಲಿ 45 ಡಿಗ್ರಿ ಟೆಂಪ್ರೇಚರ್ ಒಳಗೆ 5 ಸಲ ಚಕ್ರ ಬಂದು ಬಿಟ್ಟಿದ್ದೆ ನಾನು. ಆಮೇಲೆ ನನಗೆ ಕೊಟ್ಟಿದ್ದು ದುಡ್ಡ. ನಾನು ಮಧ್ಯಮ ವರ್ಗದ ಸಾಧಾರಣ ಮಹಿಳೆ ಆಗಿದ್ದೆ, ದುಡ್ಡಷ್ಟು ಇದ್ದಿಲ್ಲ. ಆ ಕಲ್ಲು ತೆಗಿಬೇಕಾದ್ರೆ ಕೈಯೆಲ್ಲ ತೂತು ಬೀಳುತ್ತಿತ್ತು. ಆದ್ರೆ ನಾ ಅದನ್ನ ಮಾಡಲಿಲ್ಲ ಅಂದ್ರೆ ಮತ್ತೆ ನಾನು ಬಾಡಿ ನಡಬರ್ಕ ತೋರಿಸ್ತಾರಂತ ನನಗೆ ಕೆಲಸ ಮಾಡಬೇಕು ಅಂತ ನನ್ನ ನಾನು ಹೇಗೆ ತಗೊಂಡು ಹೋದ್ರೆ ಕೈ ಮುರಿದ್ರಷ್ಟೇ ಊಟ ರುಚಿ ಅನಿಸುವಂತ ಲೆವೆಲಿಗೆ ನಾನು ಅದನ್ನು ತಗೊಂಡು ಹೋದೆ. ಹಂಗೆ ಹಾರ್ಡರ್ಶಿಪ್ ನಾನು ಒಯ್ದ ಮೇಲೆ ಅದನ್ನೆಲ್ಲ ಲೆವೆಲ್ ಮಾಡಿ ಆ ಊಟ ಎಲ್ಲ ತೆಗೆದ ಕಲ್ಲೆಲ್ಲ ತೆಗೆದು ಮಾಡಿದಾಗ ನನ್ನ ಮೇಜರ್ ಪ್ರಾಬ್ಲಮ್ ಬಂದಿದ್ದು ನೀರು. ಇವತ್ತಿಗೂ ನೀರು ಭಾಳಿಲ್ಲ ನನ್ನ ಹೊಲದಾಗ. ನನ್ನ ಗಂಡ ನನಗೊಂದು 2-3 ಬೋರ್ ತನ ನೀರಿಗೆ ಸಪೋರ್ಟ್ ಮಾಡಿದ್ರು, ಆಮೇಲೆ ಹಿಂಗೆ ಸರ್ಕೊಂಡ್ಬಿಟ್ರು ನನ್ನ ಕಡೆ ರೊಕ್ಕ ಇಲ್ಲ ಅಂತ. ಆದ್ರೆ ನನಗೆ ಬಂಗಾರದ ಭಾಳ ಆಸೆ ಇತ್ತು. ನಮ್ಮಮ್ಮ ನನಗೆ ಒಂದು 50ರಿಂದ 60 ತೊಲೆ ಬಂಗಾರ ಕೊಟ್ಟಿದ್ರು. ನಾನು ಭಾಳ ಅದು ಹಾಕೋಬೇಕು ಇದು ಹಾಕೋಬೇಕಂತ ಭಾಳ ಆಸೆ ಪಡ್ತಿದ್ದೆ ನಾನು. ಆದ್ರೆ ಯಾವಾಗ ನನಗೆ ಯಾರು ಸಪೋರ್ಟ್ ಮಾಡಲಿಲ್ಲ. ನಮ್ಮಮ್ಮ ಕೊಟ್ಟಿದ್ದು ಇಷ್ಟು ಬಂಗಾರ ಹೊಲಕ್ಕೆ ಹಾಕಿದೆ. ನಾನು ಬಹಳಷ್ಟು ಬೋರ್ ಹಾಕಿದ್ರು ನೀರು ಬೀಳಿಲ್ಲ. ಕಡಿಕೆ ಎಲ್ಲ ಬೋರ್ನಲ್ಲಿ 4 ಬಳೆ ಉಳಿತು ನನ್ನ ಕೈಯಾಗ. ನನ್ನ ಗಂಡ ಹಿಂಗೆ ಸರ್ಕೊಂಡ್ಬಿಡ್ಬೇಡ ಅಂದ್ರೆ, ಆದ್ರೆ ಒಂದು ಹೆಣ್ಮಗಳ ಮನಸ್ಸೊಳಗೆ ಕಿಡಿ ಒದಿಸಿದ್ರೆ ಜ್ಯೋತಿಯಾಗಿ 2 ಮನೆ ಬೆಳಗ್ಬೇಕದು. ಅದು ಗಂಡನ ಮನೆ ತವ್ರ ಮನೆ. ಯಾಕಂದ್ರೆ ಹೆಣ್ಮಕ್ಳು ನಾವು ಒತ್ತದ ಮೇಲೆ ದೀಪ ಇತ್ತಲ್ಲ, 2 ಮನೆ ಮರ್ಯಾದೆ ನಮ್ಮ ಕೈಯಾಗಿರ್ತವೆ. ಅದಿಷ್ಟು ಹಾಕಿದ್ಮೇಲೆ ಆಮೇಲೆ ನನಗೆ 1 ಇಂಚ್ ನೀರು ಬಿತ್ತು. ಆ 1 ಇಂಚ್ ನೀರೊಳಗೆ ನಾನು ಮಾಡಿದ್ದು ಮೊದಲನೇ ಬೆಳೆ ದಾಳಿಂಬೆ ನಾನು ಮಾಡಿದ್ದು. 1ನೇ ಬೆಳೆ ನನಗೆ ಸಿಕ್ತು 62 rupees kg, ಸೆಕೆಂಡ್ ಕ್ರಾಪ್ 112, third crop 118, my 5th crop was 180 rupees. It was export. ನಾನು ಫಾರಿನಿಗೂ ಕಳಿಸಿದ್ದೆ. ಅಷ್ಟು ಚೆನ್ನಾಗಿ ನಾನು ಕೆಲಸ ಮಾಡ್ಕೊಂಡು ಹೋದೆ. ಆದ್ರೆ ನಿಮ್ಗೆ ಸ್ವತಃ ಗೊತ್ತೈತಿ, ಒಂದು ಸ್ವಲ್ಪ ಒಂದು 7-8 ವರ್ಷದಿಂದ ಮಂತ್ರಾಲಯ ಒಳಗಿತ್ತು. ಆ ಟೈಮ್ ಒಳಗೆ ಜೋರು ಮಳೆ ಬಂದು ನರಬಲ್ದೊಳಗೂ ದಾಳಿಂಬೆ ನಾನು ಏನು ಮಾಡಿದ್ದೆ
2 ತಿಂಗಳ ಕಂಟಿನ್ಯೂಸ್ ನೀರೊಳಗೆ ನಿಂತು ದಾಳಿಂಬೆ ದುಂಡಾನು ಅಂಗಮಾರಿ ರೋಗ ಬಂದು ನಾನು ಹೊರಗಿಂದ ಸಾಲ ಮಾಡಿ ಏನು ರೊಕ್ಕ ತಗೊಂಡು ಬಂದಿದ್ದೆ, ಅಡ್ವಾನ್ಸ್ ಕೊಟ್ಟವ್ರು ವಾಪಸ್ ತಗೊಂಡು ಹೋಗ್ಬಿಟ್ಟು ದೊಡ್ಡ ಗುಡ್ಡದ ಮೇಲಿಂದ ದಪ್ಪಂತ ಕೆಳಗೆ ಹೊರದಂಗಾಗಿತ್ತು ಜೀವನ. ಯಾವಾಗ ನಾನು 10 ಲಕ್ಷ ತೆಗಿಯಾಕತ್ತಿದ್ದೆ, 20 ಲಕ್ಷ ತೆಗಿಯಾಕತ್ತಿದ್ದೆ, ನನ್ನ ಗಂಡನ ಮನೆಯವ್ರು ಲಕ್ಷ್ಮಿ ಅಂತ ಹೇಳಿದ್ರು. ಯಾವಾಗ ಕೆಳಗೆ ಬಿದ್ದೆ ಒಂದ ಸಲ ಹೆಣ್ಮಗಳ ಓದಿದ್ಲು, ಬಹಳ ಸೊಕ್ಕಿನಕ್ಕಿದ್ಲ, ನಾನು ಕೆಳಗೆ ಬಿದ್ದೆ, ನಮಗ ಬೆಳೆಸ ಬಿಡ್ಲಕ್ಕ ಒಂದ ಸಲ ಪ್ಲೇಟ ಚೇಂಜ್ ಮಾಡಿಬಿಟ್ಟೆ. ನಾನು ಸೋತಿದ್ದೆ. ಆದ್ರೆ ನಾನೇನೋ ಅಪರಾಧ ಮಾಡಿದವ್ರ ಜೊತೆ ನಾನು ನೋಡ್ಲಿಕ್ಕೆ ಹತ್ಬಿಟ್ಟೆ. ನಾನು ಊಟದ ತಟ್ಟಿ ತಗೊಂಡ್ರು ಬೈತಿದ್ರು, ನನ್ನ ಹಾಲೊಳಗೆ ಹೋದ್ರೆ ಎಲ್ಲರೂ ಎದ್ದು ಹೋಗ್ಬಿಡ್ತಿದ್ರು. ನಾನು ಹೊರಗಿನವ್ರ ಜೊತೆ ಹೆಂಗಾದ್ರೂ ಫೇಸ್ ಮಾಡಿ ನಾನು ರೊಕ್ಕ ವಾಪಸ್ ಕೊಡ್ತೀನಿ ಅಂತ ಹೇಳಿ ಬರ್ತಿದ್ದೆ. ಆದ್ರೆ ನಮ್ಮ ಮನೆಯೊಳಗಿನವ್ರು ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ. ನನ್ನ ಜೊತೆ ನನ್ನ ಗಂಡಗೂ ಭಯ ಚಾಲು ಮಾಡ್ಬಿಟ್ಟಿದ್ರಿ. ಒಂದು ಕ್ಷಣ ನನ್ನ ಶೂನ್ಯ ಮನಸ್ಥಿತಿಗೆ ಹೋಗಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದೆ. ಡಾಕ್ಟರ್ ನಾನು ಉಳಿಯುವುದಿಲ್ಲ ಅಂತ ಹೇಳಿದ್ರು. ಆದ್ರೆ ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ, ಆದ್ರೆ ನನ್ನ ಹಿಂದಿದ್ದು ನನ್ನ ಗಂಡ. ಯಾವಾಗ ನಾನು ಉಳಿಯುವುದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು, ನನ್ನ ಗಂಡ ಹೊರಗಿಂದ ಸಾಲ ಮಾಡ್ಕೊಂಡು ಬಂದು ನನ್ನ ಜೀವ ಉಳಿಸ್ಕೊಂಡು ಬಂದ್ರು. ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ರು, ನನ್ನ ಗಂಡ ನನಗೆ ಮರು ಜನ್ಮ ಕೊಟ್ಟು. ನಾನು ಡಿಪ್ರೆಷನ್ ಹೋಗಿ ನನ್ನ ಕಾಲು ಹೋಗ್ಬಿಟ್ಟಿದ್ವಿ. ನಾನು ಮತ್ತೇನಾದ್ರು ಮಾಡಿದ್ರೆ ಮಂದಿ ಬೈತಾರೇನೋ ಅಂತ ನನ್ನ ಕಾಲು ಎತ್ತಿ ಇಡ್ಲಿಕ್ಕೆ ಬರಾಕತ್ತಿದ್ದಿಲ್ಲ. ನಮ್ಮಪ್ಪ 2 ವರ್ಷದಿಂದ ನಡೆಯೋದು ಕಲಿಸಿದ್ರು. ನನ್ನ ಗಂಡ ನಾನು 28 ವರ್ಷದಿಂದ ನಡೆಯೋದು ಕಲಿಸಿ ಸಪ್ತಪದಿ ವಾಕ್ಯಕ್ಕೆ ನಿಜವಾದ ಅರ್ಥ ಕೊಟ್ಟಿದ್ದು ನನ್ನ ಗಂಡ. ಅವಾಗ ನಾನು ವಿಚಾರ ಮಾಡಿದ್ದೆ, ಗಂಡ ನನ್ನ ಒಂದು ವಿಶ್ವಾಸ ಇಟ್ಟು ಹೊರಗಿಂದ ಸಾಲ ತಗೊಂಡು ಬಂದು ನನ್ನ ಜೀವ ಉಳಿಸ್ಕೊಂಡು ಬಂದಾಗ ನನ್ನ ಗಂಡನಿಗೋಸ್ಕರ ಆದ್ರೂ ನಾನು ಏನಾದ್ರು ಮಾಡಿ ತೋರಿಸ್ಲೇಬೇಕು ಅಂತ ಮತ್ತೆ ನನ್ನ ಮೇಲೆ ಇದ್ದೆ. ಈ ಸಲ ಈ ತಪ್ಪು ಮಾಡಬಾರ್ದು. ನನ್ನ ದಾಡಿಗೆ ಒಂದನ್ನೇ ನಂಬಿದ್ದೆ, ಅದಕ್ಕೆ ಬಿದ್ದೆ. ಈ ಸಲ ಈ ತಪ್ಪು ಮಾಡಬಾರ್ದಂತ 8 ಎಕರೆ 10 ಗುಂಟೆಯಲ್ಲಿ ನಾನು ಮಾಡಿದಂತ ಬೆಳೆಗಳ ವಿವರ 2,500 ಶ್ರೀಗಂಧ, 12 ಮಾವು, 600 ಪೇರಲ, 600 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 100 ಹುಣಸಿ ಹಣ್ಣು, 100 ಕರಿಬೇವು, 100 ನೀರ್ಲಣ್ಣು, 800 ಸಾಕಾಣೆ ಗಿಡ, ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ನಾನು ಬಹಳ ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ. ನಾನು ಇಷ್ಟೊಂದು ಬೆಳೆಗಳನ್ನು ಯಾಕೆ ಮಾಡಿದ್ರೆ ಇವಾಗ ಹೊಲಮನೆ ಮಾಡ್ತಾರನ್ನು ಯಾರು ಹುಡುಗಿ ಕೂಡ ಹೊಲದಾಕತ್ತಾರೆ. ಯಾಕಂದ್ರೆ ತಿಂಗಳ ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ. ನಾನು ಅದಕ್ಕೋಸ್ಕರ ನನ್ನ ಹೊಲದಲ್ಲಿ ಎಂತ ಒಂದು ಪ್ಯಾಕೇಜ್ ಅನ್ನ ರೆಡಿ ಮಾಡಿದೆ ಅಂದ್ರೆ ತಿಂಗಳ ಪಗಾರನೂ ಬರ್ತಿರ್ಬೇಕು, ರಿಟೈರ್ಮೆಂಟ್ ಪೆನ್ಷನ್ ಬರ್ತಿರ್ಬೇಕು. ಮ್ಯಾಂಗೋ ಸೀಸನ್ ಮ್ಯಾಂಗೋ ದುಡ್ಡು, ಪೇರ್ಲಂಡ್ ಸೀಸನ್ ಪೇರ್ಲಂಡ್ ಅಂದ್ರೆ ಋತು ಆಧಾರಿತ ಬೆಳೆ ಪದ್ಧತಿ. ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರ್ಬೇಕು. ಅದು 10,000 ಆಗಲಿ, ಅದು 20,000 ಆಗಲಿ, ಬಿಕಾಸ್ ಮಾರ್ಕೆಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್. ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ಅವರ್ ಪ್ರಾಡಕ್ಟ್. ಅದಕ್ಕೆ ಅದ್ರ ಹಿಂದೆ ಹೋಗೋಕ್ಕಿಂತ ನಮ್ಮ ಪ್ಯಾಕೇಜ್ ಅನ್ನು ನಾನು ರೆಡಿ ಮಾಡ್ಕೋಬೇಕು ಅಂತ ನಾನು ಇಂಥ ಒಂದು ಪ್ಯಾಕೇಜ್ ರೆಡಿ ಮಾಡಿದೆ. ಇನ್ನು 45ರಿಂದ 50 ವರ್ಷ ಆದ್ಮೇಲೆ ನಮ್ಮ ಕೈಯಾಗ ರೊಕ್ಕ ಇಲ್ಲ ಅಂದ್ರೆ ನಾವು ಮಗ ಸೊಸಿ ನಮಗೆ ಸೇರುವುದಿಲ್ಲ. ಯಾಕಂದ್ರೆ ಯಾರ ಕಡೆ ದುಡ್ಡು ಇರ್ತೈತೆ ಅವ್ರಿಗೆ ಮಗ ಸೊಸಿ ಮರ್ಯಾದೆ ಕೊಡುವುದು. ಇನ್ನು 45ರಿಂದ 50 ವರ್ಷ ಆದ್ಮೇಲೆ ನಮ್ಮ ಕೈಯೊಳಗೆ ದುಡ್ಡು ಇಲ್ಲ ಅಂದ್ರೆ ನಾವು ಇನ್ನೂ ಉಪಯೋಗ ಇಲ್ಲ. ಅಂತ ಟೈಮ್ ಒಳಗೆ ನಮ್ಮ ಕೈ ಹಿಡ್ಕೊಳ್ಳುವಂತ ಬೆಳೆ ಶ್ರೀಗಂಧ. ಬಿಕಾಸ್ ಅಕಾರ್ಡಿಂಗ್ ಟು ದ ಗವರ್ಮೆಂಟ್ ರೇಟ್ ಆಫ್ ಕರ್ನಾಟಕ, ಟುಡೇಸ್ ಎಕ್ಸಿಸ್ಟಿಂಗ್ ಪ್ರೈಸ್ ಆಫ್ ಸ್ಯಾಂಡಲ್ವುಡ್ per kg 15,000 to 20,000 rupees per kg. Per tonnage it will be 1 crore. From each acre you may expect minimum 5 to 6 tons. ಅಂದ್ರೆ ಒಂದು ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡಬಹುದು, ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡಬಹುದು, ಆದ್ರೆ 71 ರೈತರು ಕೋಟಿಯಲ್ಲಿ ಮಾತಾಡಬೇಕು. ಜಗತ್ತ ಅವ್ರ ಹೆಂಡತಿ ಮಕ್ಕಳಿಗೆ ಕೊಡುವಂತ ಮರ್ಯಾದೆ ಬದಲಾಗಬೇಕು. ಎಷ್ಟೇ ಸಲ ಒಂದು ರೈತನ ಹೆಂಡತಿ ಮನಸ್ಸು ಮರಿಗಿರ್ತದ. ನನ್ನ ಗಂಡನು ಆಫೀಸರ್ ಆಗಿದ್ರೆ ನಾನು ಒಂದು 10 ತೊಲಿ ಬಂಗಾರ ಹಾಕೊಂಡಿದ್ದೇನೆ. ಎಷ್ಟೇ ಸಲ ಒಂದು ರೈತನ ಮಕ್ಕಳ ಮನಸ್ಸು ಮರಿಗಿರ್ತದ. ನಮ್ಮಪ್ಪನು ಆಫೀಸರ್ ಆಗಿದ್ರೆ ನಾವು ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಿದ್ವೇನೋ. ಎಷ್ಟೇ ಸಲ ನಮ್ಮ ಮಕ್ಕಳು ಎಷ್ಟು ಟ್ಯಾಲೆಂಟೆಡ್ ಇದ್ರು ಅವ್ರ ಫೀಸ್ ಕಟ್ಟಕ್ಕೆ ರೊಕ್ಕಿಲ್ಲ ಅಂತ ನಾವು ಮದುವೆ ಮಾಡಿ ಕಳಿಸಿದಂತ ಬಹಳಷ್ಟು ಉದಾಹರಣೆಗಳದ. ಅದಕ್ಕೋಸ್ಕರ ಆ ರೈತನ ಮನೆಯೊಳಗೂ ಆ ಹೋಳಿಗೆ ತುಪ್ಪ ಬರಬೇಕು. ಅದಕ್ಕೋಸ್ಕರ